ಅದು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಇಲ್ಲಿ ಸೇರಿರೋದಕ್ಕೆ ಧನ್ಯವಾದಗಳು. ಸಾಕಾ? ಪೌಡರ್ ಸಿನಿಮಾ ಬಗ್ಗೆ ಮಾತಾಡೋದಿದ್ರೆ ಫ್ರಮ್ ಸ್ಟಾರ್ಟ್ ಟು ಫಿನಿಶ್, ಲೈಕ್ ನನ್ನ ಲೈಫ್ನಲ್ಲೇ ಐ ಥಿಂಕ್ ದ ಮೋಸ್ಟ್ ಮೆಮೊರಬಲ್ ಎಕ್ಸ್ಪೀರಿಯನ್ಸ್ ಆಗಿ ಉಳ್ಕೊಳ್ಳುತ್ತೆ ನನಗೆ. ಥ್ಯಾಂಕ್ ಯು ಟು ಕಾರ್ತಿಕ್ ಸರ್, ಯೋಗಿ ಸರ್ ಫಾರ್ ಗಿವಿಂಗ್ ಮೀ ದಿಸ್ ಆಪರ್ಚುನಿಟಿ. TVF ಅವರ ಮೊದಲನೇ ಹೆಜ್ಜೆ, ನೀವೀಗಾಗಲೇ ಟ್ರೇಲರ್ನ ನೋಡಿರ್ತೀರಾ. KRG ಸಂಸ್ಥೆ ಏನಂದ್ರೆ ದೇ ಆರ್ ನೋನ್ ಟು ಮೇಕ್ ಯುನೀಕ್ ಕಾನ್ಸೆಪ್ಟ್ ಸ್ಕ್ರಿಪ್ಟ್ಸ್. ಸೊ ಆ ಥರ ಒಂದು ಕಥೆನ ನಮ್ಮ ಡೈರೆಕ್ಟರ್ ಜನಾರ್ದನ್ ಸರ್ ಅವರು ತುಂಬಾ ಚೆನ್ನಾಗಿ ನಿಭಾಯಿಸಿದ್ದಾರೆ ಅಂತ ಹೇಳಲೇಬೇಕು. ಏನಪ್ಪ ನಾ ಮಾತಾಡ್ಬೇಕಾದ್ರೆ ಮೈಕಿಂಗ್. ಓಕೆ, ಸೊ ನಮ್ಮ ಡೈರೆಕ್ಟರ್ ಸರ್ ತುಂಬಾ ಚೆನ್ನಾಗಿ ನಿಭಾಯಿಸಿದ್ದಾರೆ ಅಂತ ಹೇಳಬೇಕು. ಫೈನಲಿ ಕಮಿಂಗ್ ಟು ದ ಸ್ಟಾರ್ ಕಾಸ್ಟ್, ದಿಗಂತ್ ಅವರು, ಅನಿರುದ್ಧ್ ಅವರು, ಶರ್ಮಿಳಾ ಅವರು, ನಮ್ಮ ರಂಗಾಯಣ ರಘು ಸರ್, ರವಿಶಂಕರ್ ಸರ್, ದೇಶಪಾಂಡೆ ಸರ್, ಮತ್ತೆ ನಾಗಭೂಷಣ್ ಅವರು ಆ್ಯಂಡ್ ಹುಲಿ ಕಾರ್ತಿಕ್ ಅವರು, ಎಲ್ಲರ ಜೊತೆ ಕೆಲಸ ಮಾಡಿ ನನಗೆ ತುಂಬಾ ತುಂಬಾ ಖುಷಿ ಆಯಿತು. ಎಲ್ಲರೂ ಹೇಳ್ತಾರೆ ಶೂಟಿಂಗ್ ಮಾಡ್ಬೇಕಂದ್ರೆ ಕಲಿತ್ವಿ, ಇದನ್ನ ಕಲಿತ್ವಿ, ಅದನ್ನ ಕಲಿತ್ವಿ. ನನಗೆ ನಿಜವಾಗ್ಲೂ ಇಟ್ ವಾಸ್ ಜಸ್ಟ್ ಲೈಕ್ ಅ ರೋಲರ್ ಕೋಸ್ಟರ್ ರೈಡ್, ಜಸ್ಟ್ ಸೋ ಮಚ್ ಫನ್. ಎಷ್ಟು ಮಜಾ ಮಾಡಿದ್ವಿ ಸೆಟ್ನಲ್ಲಿ ಅಂದರೆ ಅದು ನಾವು ರಿಫ್ಲೆಕ್ಟ್ ಆಗಿದೆ ನಮ್ಮ ಸಿನಿಮಾದಲ್ಲಿ. ಸೊ 23rd August ಮರೀದೆ ನಮ್ಮ ಸಿನಿಮಾನ ನೋಡಿ. ಈ ಒಂದು ಗ್ಲೂಮಿ ಅಟ್ಮಾಸ್ಫಿಯರ್, ಮೊನಾಟನಸ್ ಲೈಫ್ ಸ್ಟೈಲಿಂದ ಒಂದು ಬ್ರೇಕ್ ಬೇಕು ಅಂದರೆ ನಮ್ಮ 23ನೇ ತಾರೀಕು ಥಿಯೇಟರ್ನಲ್ಲೇ ನೋಡಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಎಲ್ಲರೂ ಬಿಡುವು ಮಾಡಿಕೊಂಡು ಇವೆಂಟಿಗೆ ಬಂದಿರೋದಕ್ಕೆ, ಆಲ್ ದಿ ಮೀಡಿಯಾ ಪೀಪಲ್ ಆ್ಯಂಡ್ ಸ್ಟೂಡೆಂಟ್ಸ್. ಪೌಡರ್ ಒಂದು ಪರಿಪೂರ್ಣ ಮನೋರಂಜನಾತ್ಮಕ ಸಿನಿಮಾ. 90% ಎಂಟರ್ಟೈನ್ಮೆಂಟ್ ಇದೆ, ಒಂದು 10% ಎಕ್ಸ್ಪೆರಿಮೆಂಟ್ ಅಂತ ಅಂದ್ಬಿಟ್ಟು ಮಾಡಿದ್ವಿ. ಮೂಲ ಕಥೆ ಒಂದು ದೀಪಕ್ ವೆಂಕಟೇಶನ್ ಅವ್ರು ಮಾಡಿರೋದು, ಮುಂಬೈ ಬೇಸ್ಡ್ ರೈಟರ್. ಅದನ್ನು ನಾವು ಕನ್ನಡಕ್ಕೆ ಅಡಾಪ್ಟ್ ಮಾಡ್ಕೊಬೇಕಾದ್ರೆ ನಾನು ತ್ರಿಲೋಕ್ ತ್ರಿವಿಕ್ರಮ್ ಅಂತ ಅಂದ್ಬಿಟ್ಟು ಒಬ್ಬ ಬರಹಗಾರನ ಮೀಟ್ ಮಾಡಿದೆ. ತುಂಬ ಅದ್ಭುತ ರೈಟರ್. ಮನುಷ್ಯ ನೋಡಕ್ಕೆ ತುಂಬ ಸೋಂಬೇರಿತನ ಥರ ಕಾಣಿಸ್ತಾನೆ, ಅವನು ಇವತ್ತು ಇವೆಂಟಿಗೂ ಬಂದಿರಲ್ಲ, ಬಟ್ ಎಕ್ಸೆಪ್ಷನಲ್ ರೈಟರ್. ಸೊ ಸಿನಿಮಾ ಡೈರೆಕ್ಟ್ ಮಾಡಬೇಕಾದ್ರೆ ನನಗೆ ಬೇಸಿಕಲಿ ಆಸ್ ಎ ಡೈರೆಕ್ಟರ್ ನನಗೆ ಎರಡು ತುಂಬ ಚಾಲೆಂಜಿಂಗ್ ವಿಷಯಗಳಿದ್ದಿದ್ದು. ಕಾಮಿಡಿ ಜಾನರ್ ಸಿನಿಮಾನ ನಾನು ಮೊಟ್ಟ ಮೊದಲ ಬಾರಿಗೆ ನಾನು ಅಟೆಂಪ್ಟ್ ಮಾಡಿದ್ದು. ಸೊ ಕಾಮಿಡಿ ಈಸ್ ಆಲ್ ಅಬೌಟ್ ಟೈಮಿಂಗ್. ಸೊ ಅದು ಹಿಡಿದ್ರೆ ಒಂದು ಮಟ್ಟಿಗೆ ಸಿನಿಮಾ ನಿಂತ್ಕೊಳ್ಳುತ್ತೆ ಅಂತ ಅಂದ್ಬಿಟ್ಟು ಒಂದು ಧೈರ್ಯ ಇತ್ತು. ಅದು ಒಂದು ಮಟ್ಟಿಗೆ ಸಿನಿಮಾ ಅದು ಆ ಲೆವೆಲ್ ಬಂದು ಇದೆ. ಸೆಕೆಂಡ್ ಮೇಜರ್ ಚಾಲೆಂಜ್, ದ ಟ್ಯಾಲೆಂಟ್, ಪೂಲ್ ಆಫ್ ಟ್ಯಾಲೆಂಟ್. ಧನ್ಯ, ದಿಗಂತ್, ಶರ್ಮಿಳಾ, ರಘು ಸರ್, ರವಿಶಂಕರ್ ಸರ್, ಗೋಪಿ ಸರ್, ನಾಗಭೂಷಣ್, ಇಷ್ಟು ಜನ ಕಲಾವಿದರನ್ನ ಒಂದೇ ಸಿನಿಮಾದಲ್ಲಿ ಜೊತೆ ಕೆಲಸ ಮಾಡ್ತಾ ಇರೋದು ತುಂಬಾ ಖುಷಿ ಇತ್ತು. ಅಟ್ ದ ಸೇಮ್ ಟೈಮ್ ಒಂದು ಭಯನೂ ಇತ್ತು. ಅಂದ್ರೆ ಮ್ಯಾಕ್ಸಿಮಮ್ ಈ ಟ್ಯಾಲೆಂಟ್ ಇಟ್ಕೊಂಡು ಒಂದು ಮ್ಯಾಕ್ಸಿಮಮ್ ಆಪ್ಟಿಮಮ್ ಲೆವೆಲ್ಗೆ ಅದನ್ನ ತಗೊಂಡು ಅದನ್ನ ಸಿನಿಮಾಗೆ ಕಾಂಟ್ರಿಬ್ಯೂಟ್ ಮಾಡಿಸಿ, ಅಟ್ ದ ಸೇಮ್ ಟೈಮ್ ಆ ಕಾಂಟ್ರಿಬ್ಯೂಷನ್ ಎಫೆಕ್ಟ್ ಆಡಿಯನ್ಸ್ಗೆ ಹೋಗಿದ್ಯಾ ಇಲ್ವಾ ಅಂತ ಅಂದ್ಬಿಟ್ಟು ನನಗೆ ಆಕ್ಟರ್ಸ್ ಕಡೆಯಿಂದ ಅದೊಂದು ರಿಸಲ್ಟ್ ಒಂದು ಸಿಕ್ಕಿದೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.